ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದಿ, ಅಂಜಲಿ, ಮದುವೆ ಮುಗಿಯವರೆಗೂ ನೀವು ಅವ್ರ ಮನೇಲಿ ಒಬ್ಬರಾಗಿದ್ದು ಎಲ್ಲ ಸಹಾಯ ಮಾಡಬೇಕು ಏನೋ? ಹೂತದ ನಾನೇ ಮುಂದೆ ನಿಂತು ಎಲ್ಲ ಕೆಲಸನೂ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಅಂಕಲ್ ಡೋಂಟ್ ವರಿ, ಲಕ್ಷ್ಮಿ ಮದುವೆನ ಮುಂದೆ ನಿಂತು ಧಾಮ್ ಧೂಮ್ ಅಂತ ಮಾಡೋ ಜವಾಬ್ದಾರಿ ನಂದು. ನಿಮ್ಮೆಲ್ರದ್ದು ಎಷ್ಟು ದೊಡ್ಡ ಮನಸ್ಸು, ಅಷ್ಟಿಲ್ದೆ ಹೇಳ್ತಾರ ದೊಡ್ಡ ಮನೆಯವರು ಅಂತ. ಸರಿ ಸಾಹೇಬ್ರೆ, ನಾನು ಹೊಡ್ತೀನಿ. ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಸಾಹೇಬ್ರೆ, ಪತ್ರಿಕೆ ಹಂಚೋದು ಇನ್ನೂ ಇದೆ. ಸರಿ ಸರಿ, ಕುಂಕುಮ ತಗೊಂಡು ಹೋಗಮ್ಮ. ಚಂಚಲ, ಕುಂಕುಮ ಕೊಡಮ್ಮ. ಸರಿ ಅತ್ತೆ. ರೀ, ಅವ್ರು ಬಂದಾಗ ನೀವೆಲ್ಲೂ ಹೊರಗಡೆ ಹೋಗ್ಬೇಡಿ, ಮನೆಯಲ್ಲೇ ಇರಿ. ಇದೇನೆ ನನ್ನನ್ನು ಹೊರಗೆ ಕಳಿಸ್ತೀಯ ಅಂತ ಅನ್ಕೊಂಡ್ರೆ ಇರು ಅಂತಿದೆಯಲ್ಲ. ರೀ, ಹೇಳ್ದಷ್ಟು ಮಾಡ್ರಿ, ಬರೀ ಪ್ರಶ್ನೆಗಳನ್ನ ಕೇಳ್ಕೊಂಡು. ಅಮ್ಮ, ನನ್ನ ಫ್ರೆಂಡ್ ಮನೆಗೆ ನೋಟ್ಸ್ ಇಸ್ಕೊಂಬರಕ್ಕೆ ಹೋಗ್ತಿದ್ದೀನಿ. ಆಮೇಲೆ ಸೀರೆಗಿರೋ ವ್ಯಾಪಾರಕ್ಕಂತ ಕೂರ್ಸ್ಕೊಂಡ್ಬಿಡ್ಬೇಡ. ಮತ್ತೆ ನಿನಗೆ ಯಾರಪ್ಪ ಕೂತ್ಕೊಳಕ್ ಹೇಳಿದ್ದು? ನಳಿನಿ ಒಂದು ಮಾತು. ಏನ್ರಿ? ನೋಡು, ಈ ಮದುವೆ ಸೀರೆಗಳನ್ನೆಲ್ಲ ಕೊಡಿಸ್ತಾ ಇರೋದು ಸಾಹೇಬ್ರು. ಫ್ರೀಯಾಗಿ ಸಿಗ್ತಿದೆ ಅಂತ ಅತಿಯಾಗೆಲ್ಲ ತಗೊಳೋದಕ್ಕೆ ಹೋಗ್ಬೇಡ. ಅವ್ರಿಗೆ ಜಾಸ್ತಿ ಖರ್ಚು ಮಾಡಿಸೋದು ಬೇಡ, ಸಿಂಪಲ್ ಆಗಿರೋದನ್ನ ತಗೋ. ಶುರು ಆಯ್ತು. ರೀ, ಈ ಸೀರೆ ತಗೊಳ್ಳೋದೆಲ್ಲ ಹೆಂಗಸರ ಕೆಲಸ. ನೀವು ಮನೆಯಲ್ಲಿ ಏನ್ ಮಾಡ್ತೀರಾ? ಕೆಲಸ ಇದೆಯಲ್ಲ, ಮುಗಿಸ್ಕೊಂಡು ಬನ್ನಿ. ಇದೇನ ಹಿಂಗಂತಿದ್ಯಾ? ಈಗಷ್ಟೇ ಇರು ಅಂದೆ. ಅಮ್ಮ, ಅವ್ರ ಹತ್ರ ಬರೀ ಸೀರೆ ಅಷ್ಟೇ ಸಿಗದಾ? ಲೆಹಂಗಾನು ಸಿಗುತ್ತಾ? ನಾನು ರೀಲ್ಸ್ ಅಲ್ಲಿ ನೋಡಿದ್ದೀನಮ್ಮ, ಸಕ್ಕತ್ತಾಗಿರುತ್ತೆ. ನಂಗೂ ಒಂದು ಲೆಹಂಗಾ ಕೊಡ್ಸಮ್ಮ. ನೀನು ನಿನ್ ರೀಲ್ಸು, ಆ ರೀಲ್ಸ್ ಅಲ್ಲಿ ಅವತಾರದ ಬಟ್ಟೆಗಳೆಲ್ಲ ಇರುತ್ತೆ, ನೀನು ಹಾಕೊಂಡು ರೀಲ್ಸ್ ಮಾಡೋ. ಹೋಗ ಸುಮ್ನೆ. ಲಕ್ಷ್ಮಿ, ರೆಡಿ ಆಗಿನೇ? ಏನೇ ಚೆನ್ನಾಗಿರೋ ಬಟ್ಟೆ ಹಾಕೋ, ಮುಖಕ್ಕೆ ಸ್ವಲ್ಪ ಪೌಡರ್ ಹಾಕೋ. ದೊಡ್ಡ ಮನೆಯವ್ರು ಬರ್ತಿದ್ದಾರೆ, ಹರಳೆಣ್ಣೆ ಕುಡ್ದಂಗಿದೆ ಮುಖ. ದೊಡ್ಡ ಮನೆಯವ್ರು ಬರ್ತಾರ? ಹಾಗಾದ್ರೆ ತಿನ್ನಕ್ಕೆ ಚಕ್ಲಿ ಗಿಕ್ಲಿ ಎಲ್ಲ ಮಾಡಿರ್ತೀಯ ತಾನೆ? ನಳಿನಿ, ಎಂಥ ಮಕ್ಕಳನ್ನ ಹೆತ್ಬಿಟ್ಟೆ ನೀನು. ಒಂದೊಂದು ಮುತ್ತು. ಚಕ್ಲಿನೂ ಮಾಡಿದೀನಿ, ಕಜ್ಜಾಯನ ಮಾಡಿದೀನಿ. ಬೇಕಾ? ಅಯ್ಯ, ನಿನ್ ಕಜಾಯ ಯಾರಿಗೆ ಬೇಕು? ಹೋಗಮ್ಮ. ಈ ಮನೆಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಡಿಮ್ಯಾಂಡು. ನೀನು ಮಾಡೋ ಅಷ್ಟೇನು ಅಲ್ಲ. ಏನ? ಏನೂ ಇಲ್ಲ ಅಂದೆ. ಅವ್ರು ಭದ್ರ. ಏನಮ್ಮ, ಶಾಪಿಂಗಿಗೆ ಯಾವುದೋ ದೊಡ್ಡ ಶೋರೂಮಿಗೆ ಹೋಗ್ತಿದೆ ಅನ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ಯಾವುದೋ ಕುಂಪೆಗೆ ಬಂದಿದ್ದೀವಿ. ಶಾಪಿದ್ದ ನಾವು ಯಾವ್ದಾದ್ರು ಶಾಪಿಗೆ ಹೋದ್ರೆ ಅಲ್ಲಿ ಡಿಸೈನ್ ಸೀರೆಗಳು ಸಿಗುತ್ತೆ ಅಷ್ಟೇ. ಆದರೆ ಇಲ್ಲಿ ಡಿಸೈನ್ ಕ್ಯಾರೆಕ್ಟರ್ಗಳು ಸಿಗುತ್ತೆ ಕಣೆ, ಮಜಾ ಸಿಗುತ್ತೆ ಕಣೆ. ನಿನ್ಗಿರೋ ಕೊಬ್ಬಿಗೆ ಸರಿಯಾಗಿ ಆಗಿದೆ ಕಣೆ. ನಾನು ಬಂದಾಯ್ತು ಕಣೆ. ನಾನೇ ಮುಂದೆ ನಿಂತು ನಿನ್ನ ಮದುವೆನ ಹೆಂಗೆ ಮಾಡ್ತೀನಿ ನೋಡ್ತೀನಿ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.